ತಾನೆ? ಹೋಗತಕ್ಕದ್ದು. ಹೋಗು. ಈ ನಿನ್ನ ಹೆತ್ತ ತಾಯಿಯ ಒಂದು ಆಸೆಯನ್ನು ಈಡೇರಿಸುತ್ತೀಯ ಮಗು. ಒಂದು ಅಂದ್ರೆ ಏನಮ್ಮ, 101 ಆಸೆಯನ್ನ ಕೇಳುವ ಅಲ್ಲ, ಆಜ್ಞಾ ರೂಪದಲ್ಲಿ ವಿಧಿಸುವ ಅಧಿಕಾರ ನಿಮಗಿದೆ. ಹೌದಲ್ಲ? ರಣಕ್ಷೇತ್ರಕ್ಕೆ ನಿನ್ನನ್ನು ಹೋಗುವುದು ಬೇಡ ಎನ್ನುವ ಹಾಗೆ ತಡೆಯುತ್ತಿರುವಂತಹ ನಿನ್ನ ಪಾಲಿನ ಪ್ರಥಮ ಶತ್ರು ನಾನು ಕಂದ. ನಾನು ಇದೋ ಈ ನಿನ್ನ ಕೈಯಲ್ಲಿ ಹಿಡಿದಿರುವಂತಹ ಕತ್ತಿ ಶತ್ರುಗಳ ರುಂಡವನ್ನ ಚೆಂಡಾಡುವುದಕ್ಕಾಗಿ ಇರುವಂತದ್ದು ತಾನೇ? ನಿನ್ನನ್ನು ಹೆತ್ತವಳು ನಾನು, ನಿನಗೆ ತುತ್ತಿಕ್ಕಿ ಮುತ್ತಿಕ್ಕಿದವಳು ನಾನು, ನಿನ್ನನ್ನು ಎತ್ತಿ ಆಡಿಸಿದ ನಿನ್ನ ತಾಯಿ ನಾನು ಎನ್ನುವುದನ್ನು ಮರೆತು ಬಿಡು ಮಗು. ಶತ್ರುಗಳ ರುಂಡವನ್ನ ಚೆಂಡಾಡಿದಂತೆ ಈ ನನ್ನ ತಲೆಯನ್ನು ಕತ್ತರಿಸಿ ಹೋಗುತ್ತದೆ. ತಡೆವರೆ ಎಲೆ ತಾಯೇ ಈ ಬರಿ ನುಡಿವರೆ, ಈ ಬರಿ ನುಡಿವರೆ ರಣವನ್ನು ಜಯಿಸಿದೊಡನೆ ಕಳುವದೆ ಮರುಗುವರೆ ನೀನಿಂದ ಅಭಿಮನ್ಯೋ. ರಣವನ್ನು ಜಯಿಸಿದೊಡನೆ ಕಳುಹದೆ ಮರುಗುವರೆ ಅಮ್ಮ, ಮರುಗುವರೆ ನೀನಿಂದ ಅಭಿಮನ್ಯೋ. ಮಾತುಗಳನ್ನು ಆಡಿ ನನ್ನನ್ನು ಇಲ್ಲಿಯೇ ಕುಳಿತಾ ಇದ್ದೀರಿ ತಾಯಿ. ಒಂದು ಕತ್ತಿಯಿಂದ ಕೊಯ್ದರೆ ಗಾಯವಾಗಬಹುದು, ಮಾತಿನ ಅಲನಿಂದರೆ ಕೊಯ್ದರೆ ಜೀವನವೇ ಹೋಗುತ್ತದೆ ಎನ್ನುವ ಸಾಮಾನ್ಯ ಪ್ರಜ್ಞೆಯು ನಿಮಗಿಲ್ಲದೆ ಹೋಯಿತೆ ವಾತ್ಸಲ್ಯದ ಎದುರಲ್ಲಿ. ಯಾಕಮ್ಮ, ನಿಮ್ಮ ಇಂತಹ ಮಾತುಗಳನ್ನು ಕೇಳುವ ಪೂರ್ವದಲ್ಲಿ ಆ ಬರಸಿಡಿಲು ನನ್ನ ತಲೆಯ ಮೇಲೆ ಯಾಕೆ ಎರಗಬಾರದು? ಬಿರುಗಾಳಿ ನನ್ನನ್ನು ಹಾರಿಸಿಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಯಾಕೆ ಬಿಸಾಡಬಾರದು ಹೇಳಿ? ಯಾಕಮ್ಮ, ರಣಧಾರುಣಿಯಲ್ಲಿ ಕೋಲಾಹಲ ನಡೆಯುತ್ತಾ ಇದೆ, ಅದನ್ನು ನೋಡುತ್ತಾ ನಗಾಡುತ್ತಾ ಕುಳಿತುಕೊಳ್ಳುವಂತಹ ಹೇಡಿ ಸ್ನಾಯುಗಳನ್ನು ಹೊಂದಿರುವಂತಹ ಭುಜವೇ ಇದು ಅಲ್ಲ. ಯುದ್ಧ ಎಂದ ಕ್ಷಣದಲ್ಲಿ ವೀರೋಚಿತವಾಗಿ ಸ್ಫೋಟಿಸಬಹುದಾದಂತಹ ಕ್ಷಾತ್ರಿಯ ಭುಜವನ್ನು ಹೊಂದಿದವನು ನಿಮ್ಮ ಮಗ. ಒಂದೆಡೆಯಲ್ಲಿ ಭಗವಾನ್ ಶ್ರೀಕೃಷ್ಣನ ಅಳಿಯ, ಇನ್ನೊಂದೆಡೆಯಲ್ಲಿ ವೀರಪಾರ್ಥನ ಕುಮಾರ, ಇನ್ನೊಂದೆಡೆಯಲ್ಲಿ ವೀರ ಕ್ಷಾತ್ರಿಯಾಡಿಯಾಗಿರುವಂತಹ ಸುಭದ್ರಾದೇವಿಯ ಸಿಡಿಲಮರಿ. ಇದನ್ನು ಅರ್ಥ ಮಾಡಿಕೊಂಡು ಧೀರತೆಯಿಂದಲ ಯುದ್ಧಕ್ಕೆ ಕಳುಹಿಸುವುದನ್ನು ಬಿಟ್ಟು ಇಂಥ ಮಾತುಗಳನ್ನು ಯಾಕಾಡ್ತಾ ಇದ್ದೀರಿ ತಾಯಿ? ಯಾಕಾಡ್ತಾ ಇದ್ದೀರಿ ನೀವು? ಯಾಕಾಡ್ತಾ ಇದ್ದೀರಿ? ಕಲ್ಲದೆ ಆಯ್ತೆ ನಿನಗೆ? ಇಲ್ಲಮ್ಮ, ಎಷ್ಟು ವಜ್ರದಷ್ಟು ಕಠಿಣವೋ ಈ ಹೃದಯ, ಅಷ್ಟೇ ಹೂವಿನಷ್ಟು ಮೃದು ಎನ್ನುವುದನ್ನು ತಾಯಿ ಕರುಳಾದಂತಹ ನೀನು ಅರ್ಥ ಮಾಡಿಕೊಳ್ಳದೆ ಹೋದಿಯೇ ತಾಯಿ? ಇಲ್ಲಮ್ಮ, ನಾಳೆ ಎಂದರೆ ಸಾಮಂತರನ್ನ